ಮಗಳೇ ಬಾಯೆಲ್ಲ ಕೆಟ್ಕಿ ಹರಡ್ದೈತೆ ಬಾರ್ಲೆ ಸರ್ನ ಹೋಗ್ಬಿಟ್ಟು ಏನಾದ್ರು ತಿನ್ಕೊಬಿಟ್ಟು ಬರನಿ ನಾಲ್ಗೆಲ್ಲ ಒಂಥರ ಕೆರ್ತ ನನಗಂತೂ ಇಷ್ಟು ದಿನ ದುಡ್ಡು ಇರಲಿಲ್ವಲ್ಲ ಅದಕ್ಕೊಂಥರ ಕೆರ್ತ ಶುರುವಾಗ್ಬಿಟ್ಟೈತೆ ಒಂಚೂರು ಏನಾರ ಚಿಕನ್ನು ಮಟನ್ ಏನಾರ ತಿನ್ಬೇಕು ಅಂತ ಬೇರೆ ಅನ್ನಿಸ್ತೈತೆ ನಮ್ಮ ಒಳ್ಳಿನಾಗಿದ್ದೆ ಕುಯ್ದತ್ತ ಕೋಳಿ ಸಾರು ಮಾಡಿ ಹಸ್ಬಿಡ್ತಿದ್ದೆ ಅದಾಗೆ ಇಲ್ಲಿ ಅಡುಗೆ ಮಾಡ್ಕೊಳಕ್ಕೂ ಹಾಕಿಲ್ಲ ಬುಡಕ್ಕೂ ಹಾಕಿಲ್ಲ ಬಾ ಹೋಗ್ಬಿಟ್ಟು ಹೆಂಗಿದ್ರು ಒಳಿ ಅಂದ್ರು ರಾಹುಲ್ ಒಳಿ ಅಂದ್ರು ದುಡ್ಡು ಕೊಟ್ಟವ್ರಲ್ಲ ತಿಂದ್ಬಿಟ್ಟು ಮಜಾ ಮಾಡನ್ ಬಾ ಅಮ್ಮ ನಿನಗಂತೂ ಏನಾರ ದುಡ್ಡಂತೂ ಸಿಕ್ಬಿಟ್ರೆ ನೀನಂತೂ ಸುಮ್ಕಿ ಅಂತೂ ಇರಕ್ಕಿಲ್ಲ ಕಣಮ್ಮ ಯಾವಾಗೂ ತಿನ್ನೋಣ ಮಾಡೋಣ ಖರ್ಚು ಮಾಡೋಣ ಅಂತ ಹೇಳ್ತಾನೆ ಇರ್ತೀಯ ಸರಿ ಬಾ ನನಗೂ ಏನಾರ ತಿನ್ನಬೇಕು ಅಂತ ಅನ್ನಿಸ್ತೈತೆ ಏನು ತಿನ್ನೋಣ ಚಿಕನ್ ಏನಾರ ತಿನ್ಕೊಬಿಟ್ಟು ಆರಾಮಾಗಿ ಓಡಾಡ್ಕೊಂಬಿಟ್ಟು ಬರೋಣ ಬಾ ಸದ್ಯ ಪಿಲಾನ್ ಮಾಡಿದ್ದೆಲ್ಲ ವರ್ಕೌಟ್ ಆಯ್ತಲ್ಲ ಇನ್ನು ಯಾವ ಪಿಲಾನು ಮಾಡೋ ಅವಶ್ಯಕತೆ ಇಲ್ವಲ್ಲ ಇನ್ನು ಯಾವ ಪಿಲಾನ್ ಮಾಡ್ಬೇಕೆ ಹೇಳು ಅಯ್ಯೋ ಬಾ ರಾಹುಲ್ಲ ನಿನ್ನ ಕೊತ್ತಿಗೆ ತಾಳಿ ಕಟ್ಟೋದೊಂದು ಬಾಕಿ ಅಷ್ಟೇ ನಿನಗೆ ಮಗಳೇ ಹಳ್ಳಿ ಕಡೆ ಇನ್ನು ಹೋಗೋದೇ ಬೇಡವಿ ನನಗಂತೂ ಈ ಪ್ಯಾಟರ್ನಾಗಿದ್ದು ಈ ಹಾಸಿಗೆ ಮೇಲೆ ಮನಿಕಂಡು ರೂಢಿ ಆಗ್ಬಿಟ್ಟೈತಾ ನನಗಂತೂ ಹೋಗ್ಬೇಕು ಅಂದ್ರೆ ನೀನು ಅಯ್ಯೋ ಬೇಜಾರಾಯ್ತದ ನನಗಂತೂ ಯಾರು ಓದರಪ್ಪ ಅಂತ ಅನ್ನಿಸ್ತದೆ ಹಂಗಿದ್ರೆ ಹಂಗೆ ನೀನಿಯ ಅಯ್ಯೋ ಬಾಮ ರಾಹುಲ್ ಅವ್ರಿಗೇನು ಕಡಿಮೆ ಆಗೈತಾ ಕೋಟಿ ಆಸ್ತಿ ಐತೆ ಏನಕ್ಕೆ ತಲೆ ಕೆಡ್ಸ್ಕೊತಾನೆ ಬಾ ಹೋಗೋಣ ಫಸ್ಟ್ ತಿನ್ಕೊಬರೋಣ ಏಯ್ ನಿಂತ್ಕೊಂಡೇನು ತಮಾಷೆ ನೋಡ್ತಾ ಇದೆಯಾ ಪಟ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡು ಟೇಬಲ್ಗಳೆಲ್ಲ ಕ್ಲೀನ್ ಮಾಡಲ್ಲ ಏನಿಲ್ಲ ಹಾಗೆ ಟೇಬಲ್ ಎಲ್ಲ ಇಟ್ಟೇ ಇದೆಯಾ ನೋಡು ಈಗ ಎಲ್ಲರೂ ಬರೋ ಟೈಮ್ ಆಯಿತು ನೋಡು ಯಾರಾದರೂ ಊಟ ಮಾಡಿದ ತಕ್ಷಣನೇ ಮತ್ತೆ ಬಂದು ಟೇಬಲ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಸರಿನಾ ಅದು ಬಿಟ್ಟು ಸುಮ್ಮನೆ ಓಡಾಡ್ಕೊಂಡು ನಿಂತ್ಕೊಂಡ್ರೆ ನೀನು ಸಾಲ ಯಾವಾಗ್ತಿರ್ತೈತೆ ಹೇಳು ನನ್ನ ಮಗ ಕಳ್ಳನ ಮಗ ಏನು ಹೋಟ್ಲಾಗ ಇದ್ಬಿಟ್ಟು ಆರಾಮಾಗಿ ಎಸ್ಕೇಪ್ ಆಗಿಬಿಟ್ಟಿದ್ಯಲ್ವಾ ಪೊಲೀಸರು ಸರಿಯಾಗೆ ಮಾಡೋರೆ ನಮ್ಮ ದುಡ್ಡೆಲ್ಲ ತೀರೋ ತನಕ ಹೆಂಗೋ ಒಬ್ಬ ಫ್ರೀಯಾಗಿ ಕೆಲಸದಾಳು ಸಿಕ್ದಂಗೆ ಆಯಿತು ಬಂದು ಕೆಲಸ ಮಾಡೋದು ಕಲಿ ಜಾಸ್ತಿ ಏನಾದ್ರು ಓವರ್ ಆ್ಯಕ್ಟಿಂಗ್ ಮಾಡಿದೆ ಅಂದರೆ ಕೂಳು ನೀರು ಕೊಡೋಕ್ಕಿಲ್ಲ ಅಷ್ಟೇನೆ ಏನಕ್ಕೆ ಬರ್ತಿರೋ ಸುಮ್ಮನೆ ಶೋಕಿ ಜೀವನಗಳು ಏನು ದೊಡ್ಡ ಹೀರೋ ಥರ ಓಡಾಡೋಣ ಒಂದು 15 ದಿನ ಕೊಟ್ಟ ದುಡ್ಡು ಆಮೇಲೆ ಅದು ಇಲ್ಲ ಇದು ಇಲ್ಲ ಅಯ್ಯೋ ನನ್ ಬೇಕು ಅಂತ ಏನ್ ಮಾಡುದ್ನಿ ಯಾರೋ ಮೋಸ ಮಾಡ್ಬಿಟ್ರು ನಮ್ಗೆ ಮೋಸ ಮಾಡ್ತಾರೆ ನಿನಗೆ ಮೋಸನ ಸರಿ ಬೇಗ ಮಾಡು ಕೆಲಸನ ಸುಮ್ಮನೆ ನನ್ನ ತಲೆ ತಿನ್ಬೇಡ ಎಲ್ಲ ಮತ್ತೆ ಕಸ್ಟಮರ್ಸ್ ಬಂದು ಬೈಕೊಂಡು ಹೋಗ್ತಾರೆ ಸರಿ ಸರ್ ಆಯ್ತು ಏನಕ್ಕೆ ಬರ್ತಾರೋ ನಮ್ಮ ಪ್ರಾಣ ತೆಗಿಯಕ್ಕೆ ಇವ್ರಂತೂ ಅಯ್ಯೋ ದುಡ್ಡು ಕೊಟ್ಟಿದ್ರೆ ಇವನು ಯಾರು ಕೆಲಸದಾಗ ಇಟ್ಕೊಳ್ಳೋರು ಸುಮ್ಮನೆ ಇವನ್ನ ಉಗಿದ್ ಕಳಿಸ್ಬೋದಿತ್ತು ಬೇಗ ಟೇಬಲ್ ಕ್ಲೀನ್ ಮಾಡಿ ಬನ್ನಿ ಮೇಡಮ್ ಬನ್ನಿ ಕೂತ್ಕೊ ಬನ್ನಿ ಎಷ್ಟು ಜನ ಇದ್ದೀರಾ ಇಬ್ಬರು ಇದೀವಿ ಅಷ್ಟೇನೆ ಬನ್ನಿ ಮೇಡಮ್ ಬನ್ನಿ ಕೂತ್ಕೊ ಬನ್ನಿ ಮೇಡಮ್ ವೆಲ್ಕಮ್ ಮೇಡಮ್ ಹೇಳಿ ಏನು ಬೇಕು ಏನು ತರೋಣ ಅಂತ ಅಮ್ಮ ಏನು ಬೇಕು ನಿನಗೆ ಫಸ್ಟು ನೀನೇ ಹೇಳೆ ನೀನು ಏನು ತಿಂತೀಯೋ ಅದನ್ನು ತಿಂತೀನಿ ಸರ್ ಅದು ಫಸ್ಟ್ ಸೂಪ್ ಕೊಡಿ ನಮಗೆ 2 ಸೂಪ್ ಕೊಡಿ ಆಮೇಲೆ ನಾನ್ ವೆಜ್ಜಲ್ಲಿ ಏನಿದೆ ಸರ್ ಮಟನ್ ಸೂಪ್ ಚಿಕನ್ ಚಾಪ್ಸ್ ಎಲ್ಲನೂ ಇದೆ ಹೌದಾ ಸರ್ ಒಂದು ಉಂಡೆ ಕೋಳಿ ಕೊಟ್ಬಿಡಿ ಸರ್ ಸರಿ ಮೇಡಮ್ ಆಯಿತು ಸೂಪ್ ತಗೊಂಡೋ ಕೊಡು ಟೇಬಲ್ ನಂಬರ್ 2ಕ್ಕೆ ಆಯ್ತು ಸರ್ ಯಪ್ಪ ಮಗಳೇ ಎಂಟವು ದೊಡ್ಡ ಹೋಟ್ಲಿಗೆ ಕರ್ಕೊಬಿಟ್ಟು ಬಂದಿದ್ಯಾ ಸಣ್ಣ ಹೋಟ್ಲಿಗೆ ತಿಂದಿದ್ರೇನು ಬೇಡ ಅಂತ ಅನ್ನೋದೇ ಇಲ್ಲಿ ಸಣ್ಣಕ್ಕಿರ್ತದೆ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ನೀನಿಯ ಸರಿ ಬಿಡೋತ್ತಾಗ ಹೆಂಗೋನು ಹೆಂಗೋ ನನಗಂತೂ ಭಾಳ ದಿನ ಹೋಗ್ಬಿಟ್ಟಿತ್ತ ತಿಂದ್ಬಿಟ್ಟು ಅದಕ್ಕೆ ಒಂಥರ ಆಗೋಗ್ಬಿಟ್ಟಿತ್ತು ಅಮ್ಮ ರಾಹುಲ್ ಫೋನ್ ಹಾಕಿದ್ದ ಕಣಮ್ಮ ಸೀರೆ ಗಿರೆಲ್ಲ ತಗೊಳಕ್ಕೆ ಬಂದ್ಬಿಡು ಮದುವೆಗೆ ಅಂತ ಹೇಳ್ತಾ ಇದ್ದ ನಾನು ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಅದೇ ಏನು ಮಾತಾಡೋಕೆ ಹೋಗಲಿಲ್ಲ ಅಮ್ಮ ಯಾಕೆ ನೀನು ಗ್ರ್ಯಾಂಡಾಗಿ ಏನು ಮದುವೆ ಮಾಡ್ಕೊಳ್ಳೋದು ಬೇಡ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು ಅಮ್ಮಿ ಗ್ರ್ಯಾಂಡಾಗಿ ಏನಾರ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ಅಷ್ಟೇನೇ ಕತೆ ಅವಳಲ್ಲ ನಾನು ಇನ್ನೊಬ್ಬ ಮಗಳು ಉಷಾ ಅವಳು ಬಂದ್ಬಿಡ್ತಾಳೆ ಅವಳು ಬಂದ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ ವಿಚಾರ ಆಮೇಲೆ ಬಂದ್ಬಿಟ್ಟು ನಿನ್ನನ್ನು ಮದುವೆ ಮಂಟಪದಿಂದನೇ ಎದ್ದೋಡಿಸ್ಬಿಟ್ರೆ ಅವಾಗ ಏನು ಮಾಡ್ತೀಯ ಹೇಳಿ ನೀನು ಅದೇ ಸಿಂಪಲಾಗಿ ಯಾರಿಗೂ ಗೊತ್ತಾಗಿದ್ದಂಗೆ ಮದುವೆ ಮಾಡ್ಕೊಬಿಟ್ರೆ ರಿಜಿಸ್ಟರ್ ಆಫೀಸಾಗೆಲ್ಲ ಮದುವೆ ಮಾಡ್ಕೊಬಿಟ್ರೆ ಮದುವೆ ರಿಜಿಸ್ಟರ್ ಆದಂಗೂ ಆಗ್ತೈತೆ ಆಮೇಲೆ ಇದು ಏನಪ್ಪ ಅದು ನಿನಗೂ ಅವನು ಅಧಿಕಾರ ತೋರ್ಸೋಕ್ಕಾಗಲ್ಲ ನಾಳೆ ಗೊತ್ತಾದರೂ ನೀನು ಆಶಾ ಅಂತ ಹೇಳ್ಬಿಟ್ಟು ಏನು ಮಾಡಂಗ ಅವನೇ ರಿಜಿಸ್ಟರ್ ಆಫೀಸಾಗಿ ಮದುವೆ ಮಾಡ್ಕೊಂಡಾಗ ಓಹೋ ಹಿಂಗೆ ಪ್ಲಾನ್ ಮಾಡಿದ್ಯಾ ನೀನು ಸೋರಾಯ್ತು ಅದಕ್ಕೆ ನೀಯ ಅವಾಗವಾಗ ಕಿಡ್ನಿಯ ಉಪಯೋಗಿಸ್ಬೇಕು ಅಂತ ಹೇಳೋದು ಕಿಡ್ನಿ ಉಪಯೋಗಿಸ್ಲಿಲ್ಲ ಅಂದ್ರೆ ಆಗಕ್ಕಿಲ್ಲ ಕಿಡ್ನಿ ಎಲ್ಲ ಕಣಮ್ಮ ಬ್ರೈನು ಯಾವುದೋ ಒಂದು ಉಪಯೋಗಿಸ್ಲಿಲ್ಲ ಅಂದ್ರೆ ಆಗಕ್ಕಿಲ್ಲ ಮೇಡಮ್ ಸೂಪ್ ಕುಡೀರಿ ನಿಮ್ಮದು ಹೇಳಿದ್ರಲ್ಲ ಗ್ರಿಲ್ ಚಿಕನ್ ರೆಡಿ ಆಗ್ತಾ ಇದೆ ಸರ್ ಅಯ್ಯೋ ಉಂಡೆ ಕೋಳಿ ಫುಲ್ ಬೇಕಪ್ಪ ನನಗೆ ಮೇಡಮ್ ಬರುತ್ತೆ ಗ್ರಿಲ್ ಮಾಡ್ತಾ ಇದೀವಿ ಗ್ರಿಲ್ ಮಾಡೇ ಕೊಡ್ಬೇಕಲ್ವ ಅದನ್ನ ಗ್ರಿಲ್ ಅಂತೀವಿ ಸರಿ ಆಯ್ತಪ್ಪ ಸೂಪ್ ಕುಡಿ ಸೂಪ ಸಂದಕ್ಕಿರ್ತದೆ ಕಣಮ್ಮಿ ಘಮ ಅಂತ ಐತೆ ಕಣಮ್ಮ ಅಲ್ವೇ ಅಯ್ಯೋ ಯೋಸ್ ದಿನ ಆಗಿತ್ತು ಬರೀ ಇಡ್ಲಿ ವಡೆ ಸಾಂಬಾರು ತಿಂದು ನಾಲ್ಗೆಲ್ಲ ಕೆಟ್ಕೆ ಹರಡ್ದೋಗ್ಬಿಟ್ಟಿತ್ತು ಇದು ನನ್ನ ಕುಡಿ ಹೆಂಗಿರ್ತದೋ ಮೇಡಮ್ ತಗೊಳ್ಳಿ ಸರಿ ಸರ್ ಅಪ್ಪ ಬಾಯಗೆ ಹಂಗೆ ನೀರು ಬತ್ತಾವೆ ಅಷ್ಟು ಸೂಪ್ ಕುಡಿಯಮ್ಮ ಏನಾಗಿದೆ ತಿನ್ಬೇಕು ಅನ್ನಿಸ್ತಾಯಿ ಸುಮ್ಕಿರ ನೀನು ಸರ್ ಇಲ್ಲಿ ಟೇಬಲ್ ಮೇಲೆ ಇರೋವೆಲ್ಲ ಸ್ವಲ್ಪ ಎತ್ಕೊಂಡೋಗಿ ಸರ್ ಐಟಮ್ಸ್ ಎಲ್ಲ ಹೋಗ್ರಿ ಅಲ್ಲಿ ಪ್ಲೇಟ್ಸ್ ಎಲ್ಲ ಎತ್ಕೊಂಡ್ಬಿಟ್ಟು ಬಾ ಹೋಗ್ರಿ ಆಯ್ತು ಸರ್ ಶಾರದಿ ಯಾವನ್ನ ನನ್ನ ಶಾರದಿ ಅಂತ ಕರೆಯನು ಲೋಪರ್ ಬಡ್ಡಿ ನನ್ನ ಮಗ ಅಯ್ಯೋ ನೀವೇನಿಲ್ಲಿ ಅಪ್ಪ ನೀನೇನಿಲ್ಲಿ ಅಯ್ಯೋ ನೀವೇನಿಲ್ಲಿ ಅದು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಪ್ಪ ನೀನೇನಪ್ಪ ಮಾಡ್ತಿದೀಯ ಇಲ್ಲಿ ನನ್ನ ತಟ್ಟೆ ಎತ್ತಕ್ಕೆ ಟೇಬಲ್ ಒರ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕೆಲ್ಸಕ್ಕೆ ಮಾಡಿಕೊಂಡವ್ರೆ
ಏನ್ ಮಾಡನಿ, ನನಗೆ ಆಚಾರ ಸರಿ ಇಲ್ಲ. ಇದೇ ಹೋಟ್ಲಾಗೆ ನೀವು ಉಳ್ಕೊಂಡಿದ್ದು ನಾನು ಮ್ಯಾಲ್ಗಡೆ. ಇಲ್ಲೇ ಬಂದು ನಾವು ಯಾವಾಗ ಊಟ ಮಾಡ್ತಾ ಇದ್ವಿ. ಇವಾಗ ದುಡ್ಡು ಕಟ್ಟಕ್ಕೆ ಆಗ್ದಿದ್ದಕ್ಕೆ ಇನ್ನು 25,000 30,000 ರೂಪಾಯಿನೂ ತೀರಾ ಗಂಟನೂ 2 ತಿಂಗಳು ಇಲ್ಲೇನಿಯ ಅಸಿಸ್ಟೆಂಟ್ ಆಗಿ ಕ್ಲೀನರ್ ಆಗ್ಬಿಟ್ಟು ಕೆಲಸ ಮಾಡುವಂತ ಹೇಳಿದ್ರು. ಕ್ಲೀನರ್ಗೆ ಅಸಿಸ್ಟೆಂಟ್ ಆಗ್ಬಿಟ್ಟಿದ್ದೀನಿ ಇವಾಗ. ಅವನು ತಟ್ಟೆ ಎತ್ಕೊಬಿಟ್ಟು ಬರ್ತಾನಲ್ಲ, ಅವ್ನು ಹೇಳಿದ್ದದ ಹತ್ರ ಹೋಗ್ಬಿಟ್ಟು ನಾನು ತಟ್ಟೆ ಎತ್ಕೊಂಬಿಟ್ಟು ಬರ್ಬೇಕು. ಹೋಟ್ಲಾಗ ಇಲ್ಲೇನಿಯ ಇದ್ದೀನಿ. ಅಯ್ಯೋ ದೇವ್ರೆ, ನೀವು ಇಲ್ಲಿದ್ದೀರೇ, ಅದಕ್ಕೆ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ನೀವು ಎಲ್ಲಿದ್ದೀರಾ ಅಂತ ಹುಡುಕಿದ್ರು ನಮಗಂತೂ ನೀವು ಎಲ್ಲಿದ್ದೀರಾ ಅಂತ ಗೊತ್ತೇ ಆಗಲಿಲ್ಲ ನೋಡ್ರಿ. ಈ ದೇವ್ರೆ ನಮ್ಮಪ್ಪ ರೀ, ಎಷ್ಟು ದಿನ ಆಯ್ತು ರೀ ತಿಂದು. ಹೋಟ್ಲಾಗ ಐತೆ ತಿಂದಿದ್ದಾಗಿರ್ತದೆ ನಮ್ಮ. ಇದೊಳ್ಳೆ ಸಂದ ಕೇಳ್ತೀಯ ನೀನು. ಅಪ್ಪು ಬಾ ಕುಂತ್ಕ ಬಾ. ಬ್ಯಾಡ, ನಮ್ಮ ಮ್ಯಾನೇಜರ್ ಹೋಗಿದ್ದಾನೆ. ಏನ್ ಮಾಡ್ಲಿ, ಕುಂತ್ಕೊಳಂಗಿಲ್ಲ ನಿಂತ್ಕೊಳಂಗಿಲ್ಲ. 3 ಹೊತ್ತು ಮುಸ್ರೆ ತಿಕ್ಕಿ 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 ಕೈಯೆಲ್ಲ ಹಂಗೇನು ಹೋಗಿ ಬಂದ್ಬಿಟ್ಟವೆ. ಈ ತಟ್ಟೆಗಳು ತಗೊಂಡು ಹೋಗ್ಬೇಕು, ಅಲ್ಲೆಲ್ಲನೂ ತಿಕ್ಬೇಕು. ನೀವು ನಾನು ಬಿಡಿಸ್ಕೊಂಡು ಹೋಗಿ ಬರ್ತೀರಾ 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 ಅಂತ ಹೇಳ್ಬಿಟ್ಟು ಯೋಚನೆಯಿಂದ ಕಾಯ್ತಾ ಇದ್ದೀನಿ. ಒಂದಿನಕ್ಕೂ ಬರಲೇ ಇಲ್ಲ ನೀವಂತೂ. ನಮ್ಗೇನು ಕನ್ಸು ಬೀಳ್ತದ ನೀವು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಕ್ಯಾಮೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇದೊಳ್ಳೆ ಸಂದ ಕೇಳ್ತೀರಾ ನೀವಂತೂ. ನಮ್ಗೇನು ಕನ್ಸು ಬೀಳ್ತದೆ ಅಂತ ಹೇಳ್ಬಿಟ್ಟು ಏಯ್ ತಟ್ಟೆ ಎತ್ತು ಅಂತ ಹೇಳಿದ್ರೆ ಏನೆಲ್ಲ ಮಾತಾಡ್ಕೊಂಡು ನಿಂತಿದ್ಯಾ ಅವ್ರ ಹತ್ರ. ಮೇಡಮ್ ಸಾರಿ, ತಪ್ಪು ತಿಳ್ಕೊಬೇಡಿ. ಇವ್ನು ಹಂಗೇನೆ ಒಳ್ಳೆ ಇಳಿಯರ್ ಥರ ಆಡ್ತಾನೆ. ಸ್ವಲ್ಪನೂ ತಲೆನಾಗ ಬುದ್ಧಿ ಇಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಮೇಡಮ್. ಏಯ್ ಎಲ್ಲ ಐಟಮ್ಸ್ ಎಲ್ಲ ಎತ್ಕೊಂಡು ಬಾ, ಬೇಗ ಬೇಗ ಪಾತ್ರೆ ತೊಳಿವಂತೆ. ಸರಿ ಸರ್. ಅಯ್ಯೋ ಅಪ್ಪ, ನೀವು ಈ ಥರ ಎಲ್ಲ ಅನ್ನಿಸ್ಕೊಂಡು ಇಲ್ಲೇ ಇದ್ದೀರಾ. ಅಯ್ಯೋ ಹೆಂಗನ ಮಾಡಿ ಅಮ್ಮ ಅಪ್ಪನ ಬಿಡಿಸ್ಕೊಂಡು ಹೋಗ್ಬೇಕಮ್ಮ, ಪಾಪ ಕಣಮ್ಮ ಅಪ್ಪ. ನಾನು ಹೆಂಗನ ಮಾಡಿ ಬಿಡಿಸ್ಕೊಂಡು ಹೋಗ್ರಿ. ಹೂನಿ, ಹೆಂಗನ ಮಾಡಿ ನಿಮ್ಮ ಅಪ್ಪನ ಬಿಡಿಸ್ಕೊಂಡು ಹೋಗ್ಬೇಕು. ದುಡ್ಡು ತಂದಿದೀಯಾ? ರಾಹುಲ್ ಕೊಟ್ಟಿದ್ನಲ್ಲ ದುಡ್ಡು. ಇಲ್ಲ ಕಣಮ್ಮ, ರೂಮಾಗೆ ಇಕ್ಕಿದ್ದೀನಿ. ಸುಮ್ಮನೆ ನೀನಿಯ ಯಾಕೆ ಸುಮ್ಮನೆ ಜಾಸ್ತಿ ತರೋದು ಅಂತ ಅಲ್ಲೇ ಇಕ್ಕಿದ್ದೀನಿ. ಅಪ್ಪ ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ರೂಮ್ಗೆ ಹೋಗಿ ಹೆಂಗನ ಮಾಡಿ ದುಡ್ಡು ತಗೊಂಡು ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ತೀವಿ, ಸರಿನಾ? ಮಗಳೇ, ನಿಮ್ಮ ಅಪ್ಪನ ಬಿಡಿಸ್ಕೊಂಡ್ರೆ ನಮ್ಮ ಖರ್ಚು ಕಾಮಿಕಿಂದ ಯಾರು ಕೊಡ್ತಾರೆ? ಮನಿಯಾಳಿ, ನಿನ್ ಗಂಡ ಇಲ್ಲ ಆಳ್ ಬಿದ್ದೋದ್ರು ಪರವಾಗಿಲ್ಲ, ನಿನ್ ಖರ್ಚಿಗೆ ದುಡ್ಡು ಬೇಕಾ? ಇಲ್ಲಿ ನನ್ನ ಕಷ್ಟ ಯಾರು ಕೇಳ್ತಾರೆ? ತಟ್ಟೆ ಮುಸ್ರೆ ತೊಳ್ಕೊಂಡು ತಲೆನೋವು ಬಂದು ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಯಾಕನ ಬದುಕಿದೀನೋ ಅನ್ನೋ ಅಷ್ಟು ಬೇಜಾರಾಯ್ತಾಯ್ತು ನನಗೆ. ಅಂತದ್ರಾಗ ನೀನು ಹಿಂಗೆ ಹೇಳ್ತಾ ಇದ್ದೀನಿ ಮನಿಯಾಳಿ. ನೀನೆಲ್ಲ ಕಷ್ಟ ಇದ್ದಾಗ ನಾನು ಎಷ್ಟು ಸಹಾಯ ಮಾಡಿಲ್ಲ. ಹೆಂಗನ ಮಾಡಿ ಬಿಡಿಸ್ಕೊಂಡು ಹೋಗಿ ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ವೇ? ಸೊಳ್ಳೆ ಎಲ್ಲ ಕೊಚ್ಚುತ್ತವೆ. ರಾತ್ರಿ ಎಲ್ಲ ಇಲ್ಲೇ ಮನಿಕೋಬೇಕು ಹೋಟ್ಲೊಳಗಡೆ. ನೀಯ 12 ಗಂಟೆ ಆಯ್ತದೆ ಮುಸ್ರೆಲ್ಲ ತಿಕ್ಕೋ ಅಷ್ಟೊತ್ತಿಗೆ. 12 ಗಂಟೆ 1 ಗಂಟೆ ಆಯ್ತದೆ. 1 ಗಂಟೆಗೆ ಮನಿಕೋಬೇಕು, ತಿರುಗಿ 5 ಗಂಟೆಗೆ ತೊಳ್ಬೇಕು. 5 ಗಂಟೆಗೆ ಎದ್ದು ತಿರ್ಗವ್ರು ಹಚ್ಚಿದ್ದೆಲ್ಲ ತೊಳ್ಕೊಡ್ಬೇಕು. ಅಯ್ಯೋ ಲೇ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಆ ಕುಡು ಕೃಷ್ಣನ್ ಜೊತೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಆ ಕುಡು ಕೃಷ್ಣನ್ ಜೊತೆ ನೀನು ಓಡಾಡ್ತೀಯಾ? ಅವ್ನು ನೋಡಿ ಎಸ್ಕೇಪ್ ಆದ, ನೀನು ತಗ್ಲಾಕಂಡು ಸಾಯಿ. ನಿಂಗೆ ಅವಾಗ ಬುದ್ಧಿ ಬರ್ತದೆ ನಿನಗೆ. ಕಳ್ಳನ ಮಗನಿ ಲೇ ಮಗಳೇ, ಬಿಡಿಸ್ಬೇಡ, ಇಲ್ಲೇ ಬಿದ್ದಿರ್ಲಿ ಸುಮ್ಕಿರಿ. ವಯ್ಯ ಬಂದ ಅಂದ್ರೆ ಅಲ್ಲಿ ನಮ್ಮ ಪಿಲಾನೆಲ್ಲ ಉಲ್ಟಾ ಮಾಡ್ಬಿಟ್ಟು ಎಡವಟ್ ಮಾಡ್ಬಿಡ್ತಾನಲ್ಲಿ. ಇವನಿನ ಬಾಯಿ ಸುಮ್ಮನಿರ್ತದೆ ಅಂತ ಅನ್ಕೊಂಡೆ. ಯಪ್ಪನ ಬಾಯಿ ನೋಡು. ಆ ಕುಡು ಕೃಷ್ಣನ್ ಕರ್ಕೊಂಡು ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕರ್ಕೊಂಡು ಹೋಗವನಿ ನೋಡು ಹೆಂಗ್ ಹೊಂಟೋದ ಅವನು. ತಗ್ಲಾಕಂಡ ತಿಕ್ಲಿ ಸುಮ್ಕಿರಿ ಮುಸ್ರೆಳು ತಿಕ್ಕೊಂಡು ಇಲ್ಲೇ ಬಿದ್ದಿರ್ಲಿ ಒಂದು 2 ದಿನ. ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು? ಅಪ್ಪ ಈಗ ಸುಮ್ಮನೆ ಇರ್ತೀಯಾ? ಅಮ್ಮನ ಹತ್ರ ಕಿತ್ತಾಡ್ಕೊಂಡು ಕುತ್ಕೋತೀಯಾ? ನಿನ್ನ ಬಂದ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತೀನಿ ಇರು. ಯಾರೋ ಸ್ವಲ್ಪ ದುಡ್ಡು ಕೊಡ್ಬೇಕು, ಇಸ್ಕೊಬಿಟ್ಟು ಅವ್ರ ತಾಗೆ ನೀನು ಬಂದ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತೀನಿ. ಹಬ್ಬ, ನನ್ನ ಮಗಳಾದ್ರೂ ಕೈ ಬಿಡಕ್ಕಿಲ್ವಲ್ಲ, ಅಷ್ಟೇ ಸಾಕು. ಮಗಳೇ, ಹೆಂಗನ ಮಾಡಿ ನೀನು ನನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನಿನ್ ಕೈ ಮುಗಿತೀನಿ. ಸರಿ ಬಿಡಪ್ಪ, ಸುಮ್ಮನೆ ಓವರ್ ಆಕ್ಟಿಂಗ್ ಎಲ್ಲ ಮಾಡಬೇಡ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕ ತಗ. ಎಲ್ಲ ಪ್ಲೇಟ್ ಎಲ್ಲ ತಗೊಂಡು ಹೋಗಿ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕ. ನಾಳೆ ಇಷ್ಟೊತ್ತಿಗೆ ಬಂದ್ಬಿಟ್ಟು ಎಲ್ಲ ನಿನ್ನ ಬಿಡಿಸ್ಕೊಂಡು ಅದು ಏನೇನು ಬೇಕೋ ಎಲ್ಲ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ನಿನ್ನ ಅಕ್ಕಿ ಇನ್ನೊಂದ್ಸಲ ಇಂಥ ಕೆಲಸ ಮಾಡ್ಬೇಕಂತೆ. ಅವಾಗೈತೆ ನಾವು ಪಾಪ ಅಂತ 4-5 ಪೊಲೀಸ್ ಸ್ಟೇಷನ್ ಎಲ್ಲ ಓಡಾಡಿದ್ವಿ. ನೀನು ಹೆಂಗೆ ಬಿಡಿಸ್ಕೊಬಿಟ್ಟು ಬರೋದು ಅಂತ ಹೇಳ್ಬಿಟ್ಟು. ಎಲ್ಲಿರ್ತೀಯ ಅಂತ ನಮ್ಗೇನು ಗೊತ್ತು? ಬಂದು ಎಲ್ಲಿ ಬಂದಿದ್ಯಾ ನೋಡು. ಯಾರನ್ನ ನೋಡಿದ್ರೆ ಮಾನ ಮರ್ಯಾದೆ ಹೋಯ್ತದೆ. ಅಮ್ಮ ಎದ್ದೋಳು ಸಾಕು, ಬಿಲ್ ಕೊಟ್ಬಿಟ್ಟು ಹೋಗೋಣ. ಅಪ್ಪ ಎಷ್ಟು ದುಡ್ಡಾಗೈತೋ ಕೇಳ್ಬಿಟ್ಟು ಫೋನ್ ಹಾಕು. ದುಡ್ಡು ಎತ್ಕೊಬಿಟ್ಟು ಬರ್ತೀವಿ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ಯಾ ಇಲ್ಲಿ? 6 ದಿನದಿಂದ ಮಾಡ್ತಾ ಇದ್ದೀನಿ. ವಾರದ ಕೆಲಸದೆಲ್ಲ ಮೈನಸ್ ಮಾಡಿಸ್ಬಿಟ್ಟು ಉಳಿದಿರೋದನ್ನ ಕೇಳಿ ಎಷ್ಟಾಗೈತೆ ಅಂತ ಕೊಡೋಣ. ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಏನಾರು ನಾವು ಮಾಡೋ ಪಿಲ್ಲನ್ಗೆಲ್ಲ ಅಡ್ಡ ಬಂದು ಅಷ್ಟೇ ನಿನ್ನ ಕತೆಯ. ನಿಮ್ಮ ಅಪ್ಪಲಿಗೂ ಇವನನ್ನು ಕಳಿಸ್ಬಿಡ್ಬೇಕೆಲ್ಲ, ಊರು ಕಳಿಸ್ಬಿಡ ನೀ ಅವನ್ನ ಸುಮ್ಮನೆ. ಅಪ್ಪ ಸುಮ್ಮನೆ ಊರಿಗೆ ಹೊಂಟೋಗ್ಬಿಟ್ಟು ಬಿಡಿಸ್ತೀವಿ. ಏಯ್ ಎಷ್ಟೊತ್ತ ಮಾಡ್ತೀಯಾ? ಇವ್ ನಮ್ಗೆ ಬೇಕಾಗಿರೋನೇನೆ. ಎಷ್ಟಾಗೈತೆ? ಅವ್ರು ಇನ್ನೂ 10,000 ಕೊಡ್ಬೇಕು ನಿಮಗೆ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಬೇಕು. ಸರಿ, ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಎಷ್ಟು ದುಡ್ಡು ಅಂತ ಹೇಳಿ ನಾಳೆ ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ಬಂದು ದುಡ್ಡೆಲ್ಲ ಕ್ಲಿಯರ್ ಮಾಡಿಬಿಟ್ಟು. ಸರಿ ಮೇಡಮ್ ಆಯಿತು. ಹಾಗೇನೆ ಬಿಲ್ ಕೊಟ್ಬಿಡಿ ಎಷ್ಟಾಗೈತೆ ಬಿಲ್ಲು ಅಂತ. ಸರಿ ಮೇಡಮ್ ಆಯಿತು.